ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸ ವಿಡಿಯೋ ಮೂಲಕ ನಾನು ನಿಮಗೆ ಬಂದಿದ್ದೀನಿ. ಓಕೆ, ಸೊ ಹೆಂಗಿದೆ ಎಲ್ಲರೂ? ಅಲ್ಪಾಪುಲೇಷನ್ ಅಂತ ಅನ್ಕೊಂಡಿದ್ದೀನಿ. ಸೊ ಏನೆಲ್ಲ ಅಂದರೆ ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಇವತ್ತು ಅಂದರೆ, ತುಂಬ ಜನಕ್ಕೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ನೋಡಿರ್ಬೋದು ನೀವು, ಏನಂತ ನಿಮ್ಗೆ ಗೊತ್ತಾಗಿರುತ್ತೆ, ರೈಟ್? ಸೊ ಹಾಗಾಗಿ ಇವತ್ತಿನ ಡೌಟ್ಸ್ ಬಂದರೆ ಏನಂದರೆ ಆಬ್ಜೆಕ್ಷನ್ ಹ್ಯಾಂಡಲ್ ಏನು ಬಂದರೆ, ಸೆಕೆಂಡ್ ಬಂದು ಇಸ್ ದೇರ್ ಹ್ಯಾವ್ ಎನಿ ಇನ್ವೆಸ್ಟ್ಮೆಂಟ್ ನೀಡೆಡ್ ಅಂತ ತುಂಬ ಜನ ಕೇಳಿದ್ದೀರಾ. ಓಕೆ, ಸೊ ಇಸ್ ದೇರ್ ಹ್ಯಾವ್ ಎನಿ ಇನ್ವೆಸ್ಟ್ಮೆಂಟ್ ಅಂತ ಕೇಳಿದ್ದೀರಾ. ಓಕೆ, ಏನಂದರೆ ಫಸ್ಟ್ ಆಫ್ ಆಲ್ ನನಗೆ ನೀವು ಹೇಳಿ, ಏನಾದರೂ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ನಮ್ಗೆ ಸಿಗುತ್ತಾ ಅಂತ. ಓಕೆ, ಜಸ್ಟ್ ಥಿಂಕ್ ಮಾಡಿ, ಏನಾದರೂ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಗೆ ಸಿಗುತ್ತಾ? ಐ ಥಿಂಕ್ ನೋ, ರೈಟ್? ಸೊ ನಾವು ಇವಾಗ ಹಾಕಿರೋ ಬಟ್ಟೆ ಆಗಿರ್ಬೋದು, ನಾವು ಹಚ್ಚಿರೋ ಲಿಪ್ಸ್ಟಿಕ್ ಆಗಿರ್ಬೋದು, ಇದು ಸ್ಟಿಕ್ಕರ್ ಆಗಿರ್ಬೋದು, ಎವ್ರಿಥಿಂಗ್ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತಾ? ನೋ, ರೈಟ್? ಸೊ ನಿಮ್ಮ ಹತ್ರ ಇವಾಗ ಆಲ್ರೆಡಿ ನೀವು ನನ್ನ ವಿಡಿಯೋ ನೋಡ್ತಿದ್ದೀರಿ ಅಂದಮೇಲೆ ಇದು ಕೂಡ ನೀವು ಫ್ರೀ ಆಫ್ ಕಾಸ್ಟಲ್ಲಿ ನೋಡ್ತೀರಾ? ನೋ, ರೈಟ್? ಯಾಕಂದರೆ ಮೊಬೈಲ್ಗೆಲ್ಲ ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ಮೊಬೈಲ್ ತೊಗೊಳೋದಕ್ಕೆ ದುಡ್ಡು ಕೊಟ್ಟಿರ್ತೀರಾ, ಮೊಬೈಲ್ ತೊಗೊಂಡಲ್ಲಿ ಅದಕ್ಕೆ ರಿಚಾರ್ಜ್ ಮಾಡೋದಕ್ಕೆ ಕೂಡ ನೀವು ದುಡ್ಡು ಕೊಟ್ಟಿರ್ತೀರಾ, ರೈಟ್? ಸೊ ಫ್ರೀ ಆಫ್ ಕಾಸ್ಟಲ್ಲಿ ನೋಡ್ದಂಗೆ ಆಗುತ್ತೆ ನಮಗೆ? ನೋ, ರೈಟ್? ಸೊ ನೀವು ಜಸ್ಟ್ ಅಪಾರ್ಚುನಿಟಿ ಬಗ್ಗೆ ತಿಳ್ಕೊಬೇಕಂದ್ರೂ ಕೂಡ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಥಿಂಕ್ ಮಾಡಿ, ಅಂದರೆ ಇವಾಗ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ ಅಲ್ವಾ ಮೊಬೈಲ್. ನಾನು ಅಪಾರ್ಚುನಿಟಿ, ಇವಾಗ ನಾನು ಹೇಳಿದ್ರು ಅಪಾರ್ಚುನಿಟಿ ತಿಳ್ಕೊಬೇಕಂದ್ರೆ ಆಲ್ರೆಡಿ ಮೊಬೈಲ್ಗೆ ಇನ್ವೆಸ್ಟ್ ಮಾಡ್ತೀರಾ ಆ್ಯಂಡ್ ಇಂಟರ್ನೆಟ್ ಇನ್ವೆಸ್ಟ್ ಮಾಡಿದ್ದೀರಾ, ರೈಟ್? ಸೊ ಯೋಚನೆ ಮಾಡಿ, ಏನು ಇನ್ವೆಸ್ಟ್ಮೆಂಟ್ ನಿಮ್ಗೆ ಏನು ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ಅಂತ, ರೈಟ್? ಸೊ ಥಿಂಕ್ ಮಾಡಿ. ತುಂಬ ಜನ ಆಲ್ರೆಡಿ ಯಾವ ರೀತಿ ಅಂದರೆ, ಇಲ್ಲಿ ಪ್ಲ್ಯಾಟ್ಫಾರ್ಮ್ ಯಾವತ್ತಿಂದ ಅಂದರೆ ಯಾವ ರೀತಿ ಅಂದರೆ ಇನ್ವೆಸ್ಟ್ಮೆಂಟ್ ಇದೆ, ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟ್ ಎವ್ರಿಥಿಂಗ್ ಇದೆ. ಸೊ ನಾವು ಏನೇ ಅಂದ್ರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಒಂದು ಟಿಕೆಟ್ ಅಂದರೆ ಏನಂದರೆ ಲಾಟ್ರಿ ಟಿಕೆಟ್ ನಿಮ್ಗೆ ಗೊತ್ತಿರ್ಬೋದು, ರೈಟ್? ಸೊ ನಂಗೆ ಗೊತ್ತಿರಲಿಲ್ಲ, ನಾನು ಅಮ್ಮನ ಕೇಳ್ಕೊಂಬಂದೆ. ಓಕೆ, ಎಸ್, ಲಾಟ್ರಿ ಟಿಕೆಟ್, ರೈಟ್? ಸೊ ಲಾಟ್ರಿ ಟಿಕೆಟ್ ನಾವು ತೊಗೊಳೋದಕ್ಕೂ ಕೂಡ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ, ಗೊತ್ತಿದೆ ತಾನೆ, ರೈಟ್? ಸೊ ಲಾಟ್ರಿ ಟಿಕೆಟ್ ಕೊಡ್ಬೇಕಂದ್ರೆ ನಾವು ಅದಕ್ಕೂ ಇಂತಿಷ್ಟು ಇದು ಪೇ ಮಾಡೋದಿರ್ತಾರೆ. ಸೊ ಥಿಂಕ್ ಮಾಡಿ ನೀವೇ, ಏನೂ ಫ್ರೀ ಆಫ್ ಕಾಸ್ಟಲ್ಲಿ ಸಿಗೋದಿಲ್ಲ. ಸೊ ಇಲ್ಲೇ ಇದೆ ಎಕ್ಸಾಂಪಲ್, ರೈಟ್? ಸೊ ನೀವು ಸ್ಕೂಲ್ ಅಥವಾ ಕಾಲೇಜ್ ಆಗಿರ್ಬೋದು, ರೈಟ್? ಸೊ ಹೋಗ್ತೀರಿ ಅಲ್ವಾ ಸ್ಕೂಲ್ಗೆ, ಕಾಲೇಜಿಗೆ, ಅಲ್ಲಿ ಕೂಡ ನೀವು ಪೇ ಮಾಡ್ತೀರಿ. ಸೊ ಫ್ರೀ ಆಫ್ ಕಾಸ್ಟ್ ಇಲ್ಲ, ಅಫ್ಕೋರ್ಸ್ ಒಪ್ಕೋತೀನಿ, ಗೌರ್ಮೆಂಟ್ ಸ್ಕೂಲ್ ಇದೆ ಅಂತ, ರೈಟ್? ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ನೀವೇ ಹೋಗ್ತೀರಾ ಫ್ರೀ ಇದೆ ಅಂತ? ತುಂಬ ಜನ ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದಿಲ್ಲ, ಯಾಕಂದರೆ ಫ್ರೀ ಆಫ್ ಕಾಸ್ಟ್ ಇದೆ, ಅಲ್ಲಿ ಏನು ಕಲಿಸಲ್ಲ, ಏನಿಲ್ಲ. ಇಲ್ಲೇ ಇದೆ ನೋಡಿ ಆನ್ಸರ್ ಕೂಡ, ರೈಟ್? ನಿಮ್ಮ ಕ್ವಶನ್ಸ್ಗೆ, ರೈಟ್? ಸೊ ನಿಮ್ಮ ಹತ್ರನೇ ಇದೆ ಆನ್ಸರ್ಸ್ ಕೂಡ, ಬಟ್ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟೇ, ಗೊತ್ತಿಲ್ಲ. ಓಕೆ, ಹಾಗಾಗಿ ಸೊ ಜಸ್ಟ್ ಥಿಂಕ್ ಮಾಡಿ, ಇಲ್ಲಿ ಕೂಡ ಅದೇ ರೀತಿ ಇಂತಿಷ್ಟು ಮಿನಿಮಮ್ ಅಂತ ಅಮೌಂಟ್ ಇದೆ. ಓಕೆ, ಸೊ ಇಲ್ಲಿ ಇನ್ವೆಸ್ಟ್ ಮಾಡಿ ನೀವು ಸ್ಕಿಲ್ಸ್ನ ಕಲಿಯೋದಕ್ಕೆ ಮಾತ್ರ. ಓಕೆ, ಸೊ ನೀವು ಇಲ್ಲಿ ಸ್ಕಿಲ್ಸ್ ಕಲಿಯೋ ಜೊತೆಗೆ ನೀವು ಇಲ್ಲಿ ಅರ್ನ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಅವಕಾಶ ಸಿಗುತ್ತೆ, ರೈಟ್? ಸೊ ನೀವು ಹಾಗಂದರೆ ಜಸ್ಟ್ ನೀವು ಇಲ್ಲಿ 15,000 16,000 ಇನ್ವೆಸ್ಟ್ ಮಾಡಿ ನೀವು ಲ್ಯಾಕ್ಸ್ವರೆಗೂ ಅರ್ನ್ ಮಾಡ್ಬೋದು. ಓಕೆ, ಸೊ ನೀವು ಹೇಳ್ಬೋದು ಲಾಟ್ರಿ ಟಿಕೆಟಲ್ಲಿ ನಾವು ಜಸ್ಟ್ ಇನ್ನು 100 ರುಪಿ ಅಥವಾ 1000 ರುಪಿ, 500 ರುಪಿ, ಅದು 50 ರುಪಿ ಅಂದ್ಕೊಳ್ಳಿ, ಪೇ ಮಾಡಿರ್ತೀವಿ, ಲಾಟ್ರಿ ಟಿಕೆಟ್ ಬರುತ್ತೆ. ಸೊ ಲಾಟ್ರಿ ಟಿಕೆಟ್ ನಿಮಗೆ ಕೋಟ್ಯಾಂತರ ರೂಪಾಯಿ ಆಗ್ತೈತೆ, ಲಕ್ಷಾಂತರ ರೂಪಾಯಿ ಆಗ್ತದೆ. ಅಫ್ಕೋರ್ಸ್ ಎಸ್, ಇಲ್ಲಿ ಕೂಡ ನೀವು ಇಲ್ಲಿ ಜಸ್ಟ್ 15,000 ಅಥವಾ 16,000 ಇನ್ವೆಸ್ಟ್ ಮಾಡಿ ಲ್ಯಾಕ್ಸ್ವರೆಗೂ ಅಥವಾ ಕೋಟಿವರೆಗೂ ನೀವು ಅರ್ನ್ ಮಾಡೋದು ಎಕ್ಸಾಂಪಲ್ಸ್ ಇದೆ. ತುಂಬ ಜನ ಆಲ್ರೆಡಿ ಕೋಟಿ ಲ್ಯಾಕ್ಸ್ವರೆಗೂ ಅರ್ನ್ ಮಾಡಿದ್ದಾರೆ ಈ ಪ್ಲಾಟ್ಫಾರ್ಮ್ ಅಂತಿಂದ. ಓಕೆ, ಸೊ ಹಾಗಾಗಿ ಎಷ್ಟೋ ಜನ ಜಾಬ್ಸ್ ತೊಗೊಂಡಿದ್ದಾರೆ, ಎಷ್ಟೋ ಜನ ಇಂಟರ್ನ್ಶಿಪ್ ಜಾಯ್ನ್ ಆಗಿದ್ದಾರೆ. ಅಂದರೆ ಇವಾಗ ಆಲ್ರೆಡಿ ಸ್ಕೂಲ್ ಅಥವಾ ಕಾಲೇಜಲ್ಲಿ ಡಿಗ್ರೀಸ್ ಕಾಲೇಜಲ್ಲಿ ಕಲಿತಿರೋರು ಇಂಟರ್ನ್ಶಿಪ್ ತೊಗೊಂಡಿದ್ದಾರೆ. ಎಷ್ಟೋ ಜನ ಮನೇಲಿ ಇದ್ಕೊಂಡು ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತಿದ್ದಾರೆ. ಸೊ ನೀವು ಯೋಚನೆ ಮಾಡಿ, ಯಾವುದೂ ಫ್ರೀ ಆಫ್ ಕಾಸ್ಟಲ್ಲಿ ಸಿಗೋದಿಲ್ಲ. ಓಕೆ, ಸೊ ನೀವು ಒನ್ ಟೈಮ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಅದು ಸ್ಕಿಲ್ಸ್ನ ಕಲಿಯೋದಕ್ಕೆ. ಓಕೆ, ಸೊ ನೀವು ಆರಾಮವಾಗಿ ಲೈಫ್ ಟೈಮ್ವರೆಗೂ ಆ ಕೋರ್ಸಸ್ಗಳನ್ನ ಕಲಿಬೋದು. ಸೊ ಯಾವುದೇ ರೀತಿಯ ಎಕ್ಸೆಸ್ ನಿಮಗೆ ಇನ್ವೆಸ್ಟ್ಮೆಂಟ್ ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಆರಾಮವಾಗಿ ಲೈಫ್ ಜಸ್ಟ್ ಒನ್ ಟೈಮ್ ಎನ್ರೋಲ್ಮೆಂಟ್. ಓಕೆ, ಸೊ ನೀವು ಜಸ್ಟ್ ಒನ್ ಟೈಮ್ ಎನ್ರೋಲ್ಮೆಂಟ್ ಮಾಡೋದು ಸಾಕು, ಲೈಫ್ ಟೈಮ್ವರೆಗೂ ನೀವು ಆಕ್ಸೆಸ್ ನೀವು ಯೂಸ್ ಮಾಡ್ಬೋದು. ಯೋಚನೆ ಮಾಡಿ, ಲೈಫ್ ಟೈಮ್ವರೆಗೂ ಎಕ್ಸೆಸ್ನ ಎಲ್ಲಿ ಯೂಸ್ ಮಾಡೋಕೆ ಕೊಡ್ತಾರೆ ನಿಮಗೆ ಹೇಳಿ? ಯಾವುದು ನೀವು ಕಾಲೇಜಲ್ಲಿ ಒಂದ್ಸರಿ ಫೇಲ್ ಆಗಿರ್ತಾರೆ, ರೈಟ್? ಅಗೇನ್ ನೀವು ಕಾಲೇಜಿಗೆ ಹೋಗ್ತೀರಾ, ಕಲಿಯೋದಕ್ಕೆ ನಿಮಗೆ ತಗೋತಾರೆ ಅವರು. ಜಸ್ಟ್ ಒನ್ ಟೈಮ್ ಎನ್ರೋಲ್ಮೆಂಟ್ ಮಾಡಿರ್ತೀರಿ, ನೀವು ಇದು ಇನ್ವೆಸ್ಟ್ ಮಾಡಿರ್ತಾರೆ, ಮನಿನ ಪೇ ಮಾಡಿರ್ತಾರೆ. ಸೊ ಅಗೇನ್ ನಿಮ್ಮ ಕಾಲೇಜಲ್ಲಿ ತಗೋತಾರ? ಇಲ್ಲ ಸರ್, ನಾನು ಈ ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ, ಸಬ್ಜೆಕ್ಟ್ ಬಂದು ಕೊಡ್ತೀನಿ ನಾನು ಅಂತ ತಗೋತಾರ? ನೋ, ರೈಟ್? ಸೇಮ್, ಬಟ್ ಇಲ್ಲಿ ಆ ರೀತಿ ಇಲ್ಲ. ಓಕೆ, ಸೊ ನೀವು ಜಸ್ಟ್ ಒನ್ ಟೈಮ್ ಎನ್ರೋಲ್ಮೆಂಟ್ ಮಾಡಿ ಸಾಕು, ಲೈಫ್ ಟೈಮ್ವರೆಗೂ ನೀವು ಇಲ್ಲಿ ಕೋರ್ಸಸ್ನ ಕಲಿತು ನೀವು ಆರಾಮವಾಗಿ ಇಲ್ಲಿ ವರ್ಕ್ನ ಮಾಡ್ಬೋದು. ಓಕೆ, ಸೊ ಇಲ್ಲಿ ಅಪಾರ್ಚುನಿಟೀಸ್ ಕೂಡ ಇದೆ ನಿಮಗೆ ವರ್ಕ್ ಮಾಡೋದಕ್ಕೆ. ಓಕೆ, ಯಾಕಂದರೆ ಸಮ್ ಪೀಪಲ್ ಯಾವ ರೀತಿ ಅಂದರೆ ಸ್ಕಿಲ್ಸ್ನ ಕಲಿಯೋದಕ್ಕೆ ಸ್ವಲ್ಪ ಪ್ರೊಸೆಸ್ ತೊಗೋತಾರೆ, ರೈಟ್? ಸ್ಲೋಲಿ ಕಲಿತಿರ್ತಾರೆ. ಸೊ ಮೈಂಡ್ ಸ್ವಲ್ಪ ಡಿಫ್ರೆಂಟ್ ಇರ್ತಾರೆ. ಸೊ ಹಾಗಾಗಿ ಸೊ ಫಾಸ್ಟ್ ಲರ್ನರ್ಸ್ ಇರ್ತಾರೆ, ನೋ ಪ್ರಾಬ್ಲಮ್. ಓಕೆ, ಸೊ ಹಾಗಾಗಿ ಅವರು ಕೂಡ ಈಸಿಲಿ ಆಗಿ ಇಲ್ಲಿ ಅವ್ರದ್ದು ಅವರು ಸ್ಕಿಲ್ನ ಕಲಿಯೋ ಜೊತೆಗೆ ಇಲ್ಲಿ ಅರ್ನ್ ಕೂಡ ಮಾಡಬೇಕು ಅವಕಾಶ ಕೊಟ್ಟಿದ್ದಾರೆ ಎರಡು ಕಂಪ್ನಿಗೆ. ಓಕೆ, ಎರಡು ಕಂಪ್ನಿಲಿ ಅವಕಾಶ ಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ, ಇವಾಗ ನೀವು ಸ್ಕಿಲ್ನ ಕಲಿತಿರ್ತೀರ, ರೈಟ್? ಸೊ ನಿಮ್ಗೆ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಿರಲ್ಲ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಏನು ಕಲಿತಾರೆ, ನೀವು ಯಾವ ರೀತಿ ಹೇಳೋದ್ರಿಂದ ನಿಮ್ಮ ಫ್ರೆಂಡ್ಸು ಕೂಡ ಗೊತ್ತಾಗುತ್ತೆ, ರೈಟ್?
ಸೊ ನೀವು ಜಸ್ಟ್ ಹೇಳೋದ್ರಿಂದ ಅವರು ಜಾಯಿನ್ ಆಗೋದು, ಅಂದ್ರೆ ಅವರು ಕೂಡ ಸ್ಕಿಲ್ಸ್ ಕಲಿಯೋದ್ರಿಂದ ನೀವು ಅದರಿಂದ ಕೂಡ ಇಲ್ಲಿ ಆನ್ ಮಾಡ್ಬೋದು. ಓಕೆ, ಸೊ ಹೆಚ್ಚಿನ ಅಂದ್ರೆ ಯಾವ ರೀತಿ ಹೇಗೆ ಅಂತ ತಿಳ್ಕೊಬೇಕು ಅನ್ಕೊಂಡ್ರೆ ಡೆಫಿನೆಟ್ಲಿ ನಮ್ಗೆ ಮೆಸೇಜ್ ಮಾಡ್ಬೋದು, ನೀವು ಕಂಪ್ಲೀಟ್ ಆ್ಯಂಡ್ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಓಕೆ, ಸೊ ನಾನು ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಯಾವುದೋ ಒಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಸಿಗೋದಿಲ್ಲ ಅಂತ, ರೈಟ್? ಸೊ ಯಾವುದು ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೂಡ ಹೋಗಬಾರ್ದು. ಓಕೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೋಗಿದ್ರೆ ನಮಗೆ ಆಲ್ಮೋಸ್ಟ್ ಗುಡ್ ರಿಸಲ್ಟ್ಸ್ ಅಂತೂ ಸಿಗೋದೇ ಇಲ್ಲ. ಓಕೆ, ಸೊ ಎಷ್ಟೋ ಅಟೆಂಪ್ಟ್ ಕೂಡ ನೀವು ನೋಡ್ಬೋದು, ಟ್ರೈ ಮಾಡ್ಬೋದು. ಓಕೆ, ಸೊ ಆ ರೀತಿ ನನಗಂತೂ 100% ನಂಗೆ ನಂಬಿಕೆನೇ ಇಲ್ಲ ಅದ್ರ ಮೇಲೆ. ಓಕೆ, ನಾನು ಯಾವುದೇ ರೀತಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೋಗೇ ಇಲ್ಲ. ಓಕೆ, ಹಾಗಾಗಿ ಹೇಳ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಏನೇ ಒಂದು ಜಾಬ್ ತಗೋಬೇಕು ಅನ್ಕೊಂಡಿದ್ರು ಕೂಡ, ಜಾಬ್ ಮಾಡಬೇಕು ಅನ್ಕೊಂಡಿದ್ರೆ ನೀವು ಒಬ್ಬ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿರ್ಬೋದು, ಅಥವಾ ಡಬಲ್ ಡಿಗ್ರಿ ಮಾಡ್ತಿರೋರಾಗಿರ್ಬೋದು, ಸ್ಕಿಲ್ಸ್ನ ಕಲಿಯಿರಿ. ಅಲಾಂಗ್ ನೀವು ಏನೇ ಸ್ಟಡೀಸ್ ಮಾಡ್ತಿರ್ಬೋದು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಕೂಡ ಆಗೋದಿಲ್ಲ. ಓಕೆ, ಜಸ್ಟ್ ಒನ್ ಟೈಮ್ ಎನ್ರೋಲ್ಮೆಂಟ್ ಮಾಡಿ ಸಾಕು, ನೀವು ಲೈಫ್ ಟೈಮ್ವರೆಗೂ ಆ ಕೋರ್ಸಸ್ಗಳನ್ನ ಕಲಿಯೋ ಅವಕಾಶ ಇದೆ. ಓಕೆ, ಸೊ ನಿಮ್ಮ ಸ್ಟಡಿ ಜೊತೆಗೆ ಡೈಲಿ ಒಂದು 1 ಅವರ್ 2 ಅವರ್ ಆ ಥರ ಸ್ಕಿಲ್ನ ಕಲಿತು ನೀವು ಕೂಡ ಬೇರೆ ಕಡೆ ಕಂಪ್ನಿ ಜೊತೆ ವರ್ಕ್ ಮಾಡ್ಬೋದು. ಓಕೆ, ವಿತ್ ನೀವು ಬೇರೆ ಬೇರೆ ಕಂಪ್ನಿ ಜೊತೆ ಇವನ್ ಒಂದೇ ಕಂಪ್ನಿಯಲ್ಲಿ ಈ ಥರ ಸ್ಕಿಲ್ಸ್ ಕಲಿಯೋದ್ರಿಂದ ನೀವು ಡಬಲ್ ಕಂಪ್ನಿ ಜೊತೆ ಕೂಡ ವರ್ಕ್ ಮಾಡಿ ಅರ್ನ್ ಮಾಡ್ಬೋದು. ಓಕೆ, ಸೊ ನಿಮಗೆ ಅರ್ನ್ ಮಾಡೋದಕ್ಕೆ ಆ್ಯಂಡ್ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಕೂಡ ಹೆಲ್ಪ್ ಆಗುತ್ತೆ. ಒಬ್ಬ ಸ್ಟೂಡೆಂಟ್ ಆಗಿದ್ರು ಓಕೆ, ಒಬ್ಬ ಜಾಬ್ ಪ್ರೊಫೆಷನಲ್ ಆಗಿದ್ರು ಕೂಡ ಓಕೆ, ಹೌಸ್ ವೈಫ್ ಆಗಿದ್ರು ಕೂಡ ಓಕೆ. ಸೊ ಈ ಥರ ಸ್ಕಿಲ್ಸ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಒಬ್ಬ ಹೌಸ್ ವೈಫ್ ಆಗಿದ್ರೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಕಿಲ್ಸ್ನ ಕಲಿತು ಮನೇಲಿ ಇಟ್ಕೊಂಡೆ ನೀವು ಆರಾಮವಾಗಿ ನಿಮ್ಮ ಕಂಫರ್ಟಬಲ್ ಪ್ಲೇಸಲ್ಲಿದೆ ನೀವು ಅರ್ನ್ ಮಾಡೋದಕ್ಕೆ ಈ ಸ್ಕಿಲ್ಸ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಎರಡರಲ್ಲೂ ಸ್ಕಿಲ್ಸ್ ಇದೆ, ಬಟ್ ಡಿಫ್ರೆಂಟ್ ಸ್ಕಿಲ್ಸ್ ಇದೆ. ಓಕೆ, ಸೊ ಯಾವ ಸ್ಕಿಲ್ಸ್ ಇದೆ ಅಂತ ತಿಳ್ಕೊಬೇಕು ಅನ್ಕೊಂಡ್ರೆ ಡೆಫಿನೆಟ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ IDP ಬಗ್ಗೆ ಆಗಿರ್ಬೋದು, ವಿತ್ ಬಿಸ್ ಗುರುಕುಲ ಬಗ್ಗೆ ಆಗಿರ್ಬೋದು ಶೇರ್ ಮಾಡ್ತೀನಿ. ನಿಮಗೆ ಚಾಯ್ಸ್ ಪ್ರಕಾರ ನಿಮ್ಗೆ ಯಾವ್ದು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಓಕೆ, ನಾವು ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಯಾವುದೋ ಫ್ರೀ ಆಫ್ ಕಾಸ್ಟಲ್ಲಿ ಸಿಗಲ್ಲ ಅಂತ, ರೈಟ್? ಸೊ ಐ ನೋ ನೀವು ತುಂಬಾ ಜಾಣರಿದ್ದೀರ ಅಂತ, ಐ ನೋ ವೈಸ್ ಇದ್ದೀರ ಅಂತ, ಸೊ ಅರ್ಥ ಆಗುತ್ತೆ ಎಲ್ಲರಿಗೂ, ರೈಟ್? ಸೊ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ದು ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಾನು ನಿಮಗೆ ಓಕೆ, ನೋ ಪ್ರಾಬ್ಲಮ್, ನೆಗೆಟಿವ್ ಪಾಸಿಟಿವ್ ಐ ಎಕ್ಸೆಪ್ಟ್ ಬೋತ್. ಓಕೆ, ಎರಡೂ ನಾನು ಒಪ್ಕೋತೀನಿ. ಓಕೆ, ನೋ ಪ್ರಾಬ್ಲಮ್, ನೀವು ಮಾಡ್ಬೋದು. ಓಕೆ, ಸೊ ಇಟ್ಸ್ ಅಪ್ ಟು ಯು. ಬಟ್ ಯಾವುದೇ ಒಂದು ಅಪಾರ್ಚುನಿಟೀಸ್ ಬಗ್ಗೆ ಏನು ತಿಳ್ಕೊಳ್ಳದೆ ಮಾತ್ರ ಏನನ್ನು ಕಮೆಂಟ್ ಮಾಡಬೇಡಿ. ಓಕೆ, ಸೊ ಯಾಕಂದರೆ ಯಾರು ಈ ಥರ ಬಂದು ಹೇಳೋದಿಲ್ಲ, ರೈಟ್? ಯಾಕಂದರೆ ಇಫ್ ಇಟ್ಸ್ ಫೇಕ್ ಇದ್ದರೆ ಯಾರು ಈ ರೀತಿ ಬಂದು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡೋದಿಲ್ಲ. ಫೇಕ್ ಇದೆ, ಯಾರೋ ಅವ್ರ ಫೇಸ್ನ ರಿವೀಲ್ ಮಾಡೋದಿಲ್ಲ. ಓಕೆ, ಡೋಂಟ್ ವರಿ. ಯಾಕಂದರೆ ಸಮ್ ಪೀಪಲ್ ಅಫ್ಕೋರ್ಸ್ ಅಂದರೆ ಈ ಜಾಬಲ್ಲಿ ಹೇಳಿದಾಗೆ ಕಮೆಂಟ್ ಬಾಕ್ಸ್ ಕೂಡ ಆಫ್ ಮಾಡಿರ್ತಾರೆ. ಓಕೆ, ಸೊ ಫೇಸ್ನ ರಿವೀಲ್ ಮಾಡಿ ಕೂಡ ವಿಡಿಯೋಸ್ ಮಾಡ್ತಾರೆ ಅಂದರೆ ಅದು ಡೆಫಿನೆಟ್ಲಿ ಜೆನ್ಯೂನ್ ಕಂಪ್ನಿ ಆ್ಯಂಡ್ ಟ್ರಸ್ಟೇಬಲ್ ಕಂಪ್ನಿ ಅಂತಲೇ ಹೇಳ್ಬೋದು. ಓಕೆ, ಸೊ ಇಟ್ಸ್ ಮೈ ಒಪಿನಿಯನ್, ಬಟ್ ನಿಮ್ಮ ಒಪಿನಿಯನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಐ ನೋ. ಬಟ್ ಯಾರು ಬೇಗ ಕೂಡ ನಂಬೋದಿಲ್ಲ. ಬಟ್ ಚೆಕ್ ಮಾಡಿ, ಡೆಫಿನೆಟ್ಲಿ ನೀವು ಕೂಡ ಬಿಲೀವ್ ಮಾಡೇ ಮಾಡ್ತೀರಾ. 200% ನೀವು ಬಿಲೀವ್ ಮಾಡೇ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ನಾನು ಆಲ್ರೆಡಿ ನನ್ನ ವಾಟ್ಸಪ್ ನಂಬರ್ ಕೂಡ ಶೇರ್ ಮಾಡಿದ್ದೀನಿ. ನೀವು ನನಗೆ ಮೆಸೇಜ್ ಮಾಡ್ಬೋದು. ಕಂಪ್ಲೀಟಾಗಿ ಎರಡು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಡಿಫ್ರೆನ್ಸ್ ತಿಳ್ಕೊಂಡು ದೆನ್ ನೀವು ಜಾಯ್ನ್ ಆಗ್ಬೋದು. ಎರಡೂ ಕೂಡ ಅಪಾರ್ಚುನಿಟೀಸ್ ಬೆಸ್ಟ್ ಅಂತ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಬಟ್ ಕೋರ್ಸಸ್ ಡಿಫ್ರೆಂಟ್ ಇರ್ತಾರೆ. ಸೊ ತುಂಬ ಜನಕ್ಕೆ ಬೇರೆ ಬೇರೆ ಕೋರ್ಸಸ್ನ ಕಲಿಯೋ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಸೊ ನಿಮ್ಗೆ ಯಾವ ಇಂಟ್ರೆಸ್ಟ್ ಕೋರ್ಸ್ ಇರುತ್ತೆ ನೀವು ಆ ಪ್ಲ್ಯಾಟ್ಫಾರ್ಮ್ನ ಜಾಯ್ನ್ ಆಗ್ಬೋದು. ಓಕೆ, ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೇರೆ ಡೌಟ್ಸ್ ಕೂಡ ಕಮೆಂಟ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್.